ನಟಿ ಭಾವನಾ ರಾಮಣ್ಣ ಅವರ ಹುಟ್ಟುಹಬ್ಬವನ್ನು ಹಂಸಗೀತೆ ನೃತ್ಯ ಕಾರ್ಯಕ್ರಮದ ಮೂಲಕ ಅದ್ಧೂರಿಯಾಗಿ ಆಚರಣೆ ಮಾಡಲಾಗಿದೆ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಿತು. ನಟಿ ಭಾವನಾ ರಾಮಯ್ಯ ಅವರು ಭರತನಾಟ್ಯ ಪ್ರದರ್ಶನ ಮಾಡಿ ನೆರೆದಿದ್ದ ಕಲಾ ರಸಿಕರ ಮನಗೆದ್ದರು. ಹೂವು ಫೌಂಡೇಶನ್ ಫಾರ್ ಆರ್ಟ್ಸ್ ಆ್ಯಂಡ್ ಹೋಮ್ ಟೌನ್ ಪ್ರೊಡಕ್ಷನ್ಸ್ ಆಯೋಜನೆ ಮಾಡಿದ್ದಂಥ ಹಂಸಗೀತೆ ಕಾರ್ಯಕ್ರಮ ಕರುನಾಡಿನ ಗಾಯಕರೊಬ್ಬರ ಯಶೋಗಾಥೆಯನ್ನು ತೆರೆದಿಟ್ಟಿತು. ಅಲ್ಲದೆ ಸಂಗೀತ, ನೃತ್ಯ, ರಂಗಭೂಮಿ ಹಾಗೂ ಸಿನಿಮಾಗಳ ಸಮ್ಮಿಲನದೊಂದಿಗೆ ನೃತ್ಯ ಕಾವ್ಯದ ಮೂಲಕ ಅನುಭವಿ ತಂಡದಿಂದ ಅಭಿವ್ಯಕ್ತಿಪಡಿಸಿತು. ತಿರುಮಲೆಯಲ್ಲಿರುವ ಗುರುವಿನ ಬಳಿ ಸಂಗೀತಾಭ್ಯಾಸಕ್ಕೆ ಸೇರಿಸಿದರು. ತಿರುಮಲೆಯನವರಿಗೆ ಎಲ್ಲರ ಬಗ್ಗೆಯೂ ಅಸಡ್ಡೆ ತುಂಬುವುದಳಿತು. ನಾನೇ ಶ್ರೇಷ್ಠ ಎಂಬ ಅಹಂಕಾರ. ನನಗೂ ಆಗ ಯೌವನದ ಬಿಸಿರಕ್ತ. ಕೇಳುವಷ್ಟು ಕೇಳಿ ತಾಳ್ಮೆ ಕಳೆದುಕೊಂಡು ಗುರುವಿಗೆ ಸವಾಲು ಹಾಕಿದೆ. ನಿಮಗಿಂತ ಚೆನ್ನಾಗಿ ಹಾಡದಿದ್ದರೆ ಸಂಗೀತವನ್ನೇ ಬಿಟ್ಟು ಬಿಡುತ್ತೇನೆ ಎಂದೆ. ಗುರುಗಳು ಆ ಮಾತನ್ನೇ ಹಿಡಿದು ಹಠಕ್ಕೆ ಬಿಟ್ಟರು. ಅಪ್ಪ, ಊರಿನ ಹಿರಿಯರು, ತಿಳಿದವರು ಯಾರು ಹೇಳಿದರೂ ಇಬ್ಬರು ಪಟ್ಟು ಬಿಡಲಿಲ್ಲ. ಸೋತರು ಗೆದ್ದರು ನಾನು ಅವರ ಕಾಲು ಹಿಡಿಯುತ್ತೇನೆ. ಆದರೆ ಸ್ಪರ್ಧೆ ಮಾತ್ರ ನಡೆಯಲೇಬೇಕು ಎಂದರೆ ತರಗಿಡತಕ ತಂ ತರಿ ಕಿಟ್ಟ ತಂ ತರಿ ತಂ ತರಗಿಡತಕ ಧಿಂ ತರಿ ಕಿಟ್ಟ ಧಿಂ ತರಿ ಧಿಂ ತರಗಿಡತಕ ತುಂ ತರಿ ಕಿಟ್ಟ ತುಂ ತರಿ ತುಂ ತರಗಿಡತಕ ಧಿಂ ತರಿ ಕಿಟ್ಟ ಧಿಂ ತರಿ ತರಗಿಡತಕ ತಂ ತರಿ ಕಿಟ್ಟ ತಂ ತರಿ ತಂ ತರಗಿಡತಕ ಧಿಂ ತರಿ ಕಿಟ್ಟ ಧಿಂ ಧಿಂ ತರಗಿಡತಕ ತಂ. ಇದು ಹಂಸಗೀತೆಯ ಸಂಜೆ. ಇವತ್ತಿನ ಈ ವೇದಿಕೆಯಲ್ಲಿ ನೀವು ನನ್ನನ್ನು ಭಾವನಾ ಆಗಿ ಹಂಸಗೀತೆಯ ವಿವಿಧ ಪಾತ್ರಗಳಾಗಿ ಕಾಣಲಿದ್ದೀರಿ. ಸಾಧನೆಯ ಹಾದಿಯಲ್ಲಿ ಉತ್ತುಂಗದ ಸ್ಥಿತಿಯನ್ನು ತಲುಪುವುದೇ ನಮ್ಮ ಬದುಕಿನ ಉದ್ದೇಶ. ಆ ಹಾದಿಯಿಂದ ವಿಮುಖಗೊಳಿಸಲು ನೂರಾರು ಆಕರ್ಷಣೆಗಳು, ಪ್ರಲೋಭನೆಗಳು, ನಮ್ಮದೇ ಪ್ರತಿಷ್ಠೆಯ ಬೇಲಿಗಳು, ಸಂಕೋಲೆಗಳು. ಹೇಗೆ ಮಾನಸ ಸರೋವರದ ಹಂಸ ಪಕ್ಷಿಯು ನೀರಿನಲ್ಲಿ ಬೆರೆತ ಹಾಲನ್ನು ಮಾತ್ರ ಬೇರ್ಪಡಿಸಿ ಹೀರುವುದೋ, ಹಾಗೆಯೇ ಸಂಗೀತಗಾರನೊಬ್ಬ ತನ್ನ ಬದುಕಿನಲ್ಲಿ ಬಂದ ಎಲ್ಲಾ ಅಡೆತಡೆಗಳನ್ನು ದಾಟಿ ಸಾಧನೆಯ ಚರಮ ಘಟ್ಟದಲ್ಲಿ ಹಂಸಕ್ಷೀರ ನ್ಯಾಯದಂತೆ ಹಾಡಿದ ಸಂಗೀತವೇ ಹಂಸಗೀತೆ. ಇದೊಂದು ನೃತ್ಯ ಕಾವ್ಯ. ಇದು ಹಂಸಗೀತೆಯ ಸಂಜೆ.